ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ 220ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವವನ್ನು ನಾವು ಕಂಡುಕೊಳ್ಳಬಹುದು. ಕರ್ನಾಟಕದ ಮೊದಲ ರಾಜವಂಶ ಗಂಗರದು. ಆ ಗಂಗರ ಇತಿಹಾಸವನ್ನು ತುಂಬನೇ ಚೆನ್ನಾಗಿ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ರಾಜವಂಶದ ವೈಭವವನ್ನು ನಾವು ಇವತ್ತಿನ ಲಾಲ್ಬಾಗ್ನಲ್ಲಿ ಕಂಡುಕೊಳ್ಳಬಹುದು. ಹಾಗಾದರೆ ಏನೇನೆಲ್ಲ ನಾವು ಇಲ್ಲಿ ಕಾಣಬಹುದು, ಚಾಮುಂಡರಾಯನ ಒಂದು ಪ್ರತಿಮೆ ಇರ್ಬೋದು, ಅಥವಾ ಇಲ್ಲಿ ನಾವು ಗಂಗರ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣ ಆದಂತಹ ದೇವಾಲಯಗಳಿರ್ಬೋದು, ಅಥವಾ ಅವರ ರಾಜ್ಯ ಲಾಂಛನ ಇರ್ಬೋದು, ಹಾಗೆಯೇ ಬೇಗೂರಿನಲ್ಲಿರ್ತಕ್ಕಂತಹ ಅವರ ದೇವಾಲಯದ ಪ್ರತಿಮೆ ಏನಾಗಿರ್ಬೋದು, ಅಂದರೆ ಬೆಂಗಳೂರಿನ ಬೇಗೂರಿನಲ್ಲಿರ್ತಕ್ಕಂತಹ ದೇವಾಲಯದ ಪ್ರತಿಮೆ ಏನಾಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳನ್ನು ಗಂಗರ ವೈಭವವನ್ನು ನಾವು ಇವತ್ತಿನ ಲಾಲ್ಬಾಗ್ನಲ್ಲಿ ಕಂಡುಹಿಡಿಯಬಹುದು. ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ದಾರೆ ಬನ್ನಿ ನೋಡ್ತಾ ಇದ್ದೀವಿ. ನಾವು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಕಂಡುಹಿಡ್ಕೊಳ್ತಾ ಇದ್ದೀವಿ ನಾವು ಗಂಗರ ವೈಭವವನ್ನು. ಬನ್ನಿ ಒಳಗಡೆ. ಇನ್ನು ಲಾಲ್ಬಾಗ್ನ ಗಾಜಿನ ಮನೆಯ ಮುಂದ್ಗಡೆ ನೋಡ್ತಾ ಇದ್ವಿ ನಾವು ವಾಟರ್ ಫೌಂಟೇನ್ ಅನ್ನ. ಅದಾದ ನಂತರ ನಾವು ಗಾಜಿನ ಮನೆಯ ದೃಶ್ಯಗಳನ್ನು ಕೂಡ ನಾವೀಗ ನೋಡ್ತಾ ಇದ್ವಿ. ಇದು ಬಂದು ಎಂಟ್ರಿ ಪ್ರವೇಶದ ಒಂದು ಸ್ಥಳ. ಇದು ನಮಸ್ಕಾರ ಸ್ನೇಹಿತರೆ, ಶ್ರೀ ಗಂಗಾ ಸಾಮ್ರಾಜ್ಯ ವೈಭವದ ಇತಿಹಾಸವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ವಿ. ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲಿ ಒಂದಾದಂತಹ ಗಂಗಾ ರಾಜವಂಶ ಕರ್ನಾಟಕದ ಇತಿಹಾಸದಲ್ಲಿ ಗಂಗರ ಆಳ್ವಿಕೆಯನ್ನ ಚಿರಸ್ಮರಣೀಯವಾಗಿಸುತ್ತೆ. ಅವರು ಆಳಿದಂತಹ ಪ್ರದೇಶವನ್ನ ಗಂಗವಾಡಿ ಅಥವಾ ಗಂಗನಾಡು ಅಥವಾ ಗಂಗವಾಡಿ 96,000 ಎಂಬುದಾಗಿ ಕರೆಯಲಾಗಿದೆ. ಗಂಗರು ಸುಮಾರು 7 ಶತಮಾನಗಳ ಕಾಲ ಕ್ರಿಸ್ತ ಶಕ 325ರಿಂದ 1004ರವರೆಗೂ ಕರ್ನಾಟಕದ ದಕ್ಷಿಣ ಮತ್ತು ಮಧ್ಯಭಾಗ, ತಮಿಳುನಾಡಿನ ಉತ್ತರದ ಕೆಲವು ಭಾಗಗಳನ್ನ ಆಳ್ವಿಕೆ ಮಾಡಿದ್ದಾರೆ. ಧರ್ಮ ಮಹಾರಾಜನೆಂದೇ ಪ್ರಖ್ಯಾತನಾದಂತಹ ಶ್ರೀ ಕೊಂಗಡಿ ವರ್ಮ ಈ ರಾಜವಂಶದ ಸಂಸ್ಥಾಪಕ. ದುರ್ವಿನೀತ, ಶ್ರೀ ಪುರುಷ, ಶುಭಮಾರ, ರಾಜ್ಮಲ್ಲ, ಭೂತುಗ ಮೊದಲಾದಂತಹ ರಾಜರು ಗಂಗಾ ವಂಶದ ಧ್ರುವತಾರೆಗಳಾಗಿದ್ದಾರೆ. ಕುಮಲಾಲ ಅಂದರೆ ಇಂದಿನ ಕೋಲಾರ ಇವರ ಮೊದಲ ರಾಜಧಾನಿ. ನಂತರದ ದಿನಗಳಲ್ಲಿ ತಲಕಾಡು ಪ್ರಮುಖ ರಾಜಧಾನಿಯಾಯಿತು. ಕೆಲಕಾಲ ಮುಲ್ಕುಂದ ಮತ್ತು ಮಣ್ಣೆ ಕೂಡ ಇವರ ರಾಜಧಾನಿಯಾಗಿದ್ದವು. ಇವರು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶದ ಬಹುಮುಖ್ಯ ಪ್ರಾಣಿಯಾದ ಆನೆ ಇವರ ರಾಜ್ಯ ಲಾಂಛನವಾಗಿದೆ. ಗಂಗರಾಜರು ಅಚ್ಚ ಕನ್ನಡ ಭಾಷಿಕರಾಗಿದ್ದು ಕದಂಬರ ಜೊತೆಯಲ್ಲಿಯೇ ಮೊದಲ ಕನ್ನಡ ರಾಜ್ಯೋದಯಕ್ಕೆ ಕಾರಣೀಭೂತರಾಗಿದ್ದಾರೆ. ಒರಿಸ್ಸಾದಲ್ಲಿ ದೀರ್ಘ ಕಾಲದವರೆಗೂ ಹಾಗೂ ತಮಿಳುನಾಡಿನಲ್ಲಿ ಅಲ್ಪ ಕಾಲಾವಧಿಗೆ ಈ ರಾಜವಂಶದ ಶಾಖೆಗಳು ಆಡಳಿತ ನಡೆಸಿವೆ. ಕರ್ನಾಟಕದ ಮೂಲ ಗಂಗರನ್ನ ಪಶ್ಚಿಮ ಗಂಗರೆಂದು, ಒರಿಸ್ಸಾದ ಶಾಖೆಯನ್ನ ಪೂರ್ವ ಗಂಗರೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಕರ್ನಾಟಕದಲ್ಲಿ ಗಂಗಾ ರಾಜಮನೆತನವು 10ನೇ ಶತಮಾನದ ನಂತರವೂ ಮಂಡಳಿಯಿಂದ ಅಸಂಧಿಯಿಂದ ಆಳ್ವಿಕೆ ನಡೆಸಿದ್ದು ಈ ಶಾಖೆಗಳನ್ನ ಮಂಡಲಿ ಗಂಗರು, ಅಸಂಧಿ ಗಂಗರು ಎಂದು ಕೂಡ ಗುರುತಿಸಲಾಗಿದೆ. ಇನ್ನು ಗಂಗಾ ವಂಶದ ಮೂಲ ಏನು ಅಂದ್ರೆ ಗಂಗರ ಪ್ರಾರಂಭದ ಇತಿಹಾಸ ನಮ್ಗೆ ಅಸ್ಪಷ್ಟವಾಗಿ ಇದೆ. ನಂತರದ ಶಾಸನಗಳಲ್ಲಿ ಗಂಗಾ ಅರಸರು ತಮ್ಮನ್ನ ಜಾಹ್ನವೇಯ ಕುಲ ಸಂಭೂತರೆಂದು, ಕಣ್ವಾಯನ ಗೋತ್ರಜರೆಂದು ಕರೆದುಕೊಂಡಿದ್ದಾರೆ. ಇವರ ಆಡಳಿತ ಕೊನೆಗೊಂಡ ನಂತರ ಕೆಲವು ಶಾಸನಗಳಲ್ಲಿ ಅವರನ್ನ ಇಕ್ಷ್ವಾಕು ವಂಶಜರೆಂದು ಕರೆಯಲಾಗಿದೆ. ಆದರೆ ಇವರ ಶಾಸನಗಳು ಮತ್ತು ಇನ್ನಿತರ ಆಧಾರಗಳಿಂದ ಇವರು ಕರ್ನಾಟಕದ ಸ್ಥಳೀಯರೇ ಆಗಿದ್ದು, ಸ್ಥಳೀಯವಾಗಿ ವಿಪುಲವಾಗಿದ್ದ ಆನೆಯನ್ನ ರಾಜಲಾಂಛನವನ್ನಾಗಿಸಿಕೊಂಡು ಪಲ್ಲವರು ದುರ್ಬಲರಾಗಿದ್ದ ಸಮಯದಲ್ಲಿ ಸ್ವತಂತ್ರವಾಗಿ ರಾಜ್ಯ ಸ್ಥಾಪನೆ ಮಾಡಿದ್ರು ಎಂಬುದು ವಿದ್ವಾಂಸರ ಅಭಿಪ್ರಾಯ ಆಗಿದೆ. ಗಂಗರು ಕರ್ನಾಟಕದ ಕೃತಕ ಪಂಗಡವಾದಂತಹ ಸ್ಥಳೀಯ ಗಂಗಂಡೀಕಾರರು ಎಂಬುದು ಶಾಸನ ತಜ್ಞ ಹಾಗೂ ಇತಿಹಾಸಕಾರ BL ರೈಸ್ ಅವರ ಅಭಿಪ್ರಾಯ ಆಗಿದೆ. ಇದನ್ನ ಡಾಕ್ಟರ್ MV ಕೃಷ್ಣರಾವ್ ಮೊದಲಾದ ಬಹುತೇಕ ಇತಿಹಾಸಕಾರರು ಅನುಮೋದಿಸಿದ್ದಾರೆ. ಗಂಗರು ಕನ್ನಡ ನಾಡಿನ ಮಣ್ಣಿನ ಮಕ್ಕಳು, ಕಾವೇರಿಯ ಮಡಿಲಿನವರು. ದಡಿಗ, ದುಗ್ಗಮಾರ, ಶಿವಮಾರ, ನನ್ನಿಯ ಗಂಗಾ, ಎರೆಯಪ್ಪ, ಭೂತುಗ ಮೊದಲಾದ ಬಹುತೇಕ ಗಂಗಾ ಅರಸರ ಹೆಸರುಗಳು ಕನ್ನಡ ಮೂಲದವು. ಸ್ಥಳೀಯರಾಗಿದ್ದರಿಂದಲೇ ಸುಮಾರು 7 ಶತಮಾನಗಳ ಕಾಲ
ರಾಜ್ಯವಾಳಲು ಸಾಧ್ಯವಾಯಿತು ಎಂಬುದು ನಮಗೆ ಸ್ಪಷ್ಟವಾಗಿದೆ. ಇನ್ನು ಬೇರೆ ಬೇರೆ ಕಾಲದ ಗಂಗರಾಜರ ಆಡಳಿತ ವ್ಯಾಪ್ತಿಯನ್ನ ಸೂಚಿಸುವ ನಕ್ಷೆಗಳು ದಕ್ಷಿಣದಲ್ಲಿ ಕಾವೇರಿ ಕಣಿವೆಯಿಂದ ಹಿಡಿದು ಉತ್ತರದ ಕೃಷ್ಣಾ ನದಿಯವರೆಗೆ ಗಂಗರಾಜ್ಯದ ಪರದಿ ಇತ್ತು. ಆಯಾ ಕಾಲದ ಗಂಗರಾಜರ ಶಕ್ತಿ ಸಾಮರ್ಥ್ಯ ಹಾಗೂ ಚಾಳುಕ್ಯ, ರಾಷ್ಟ್ರಕೂಟ ಮತ್ತು ಪಲ್ಲವರ ಪ್ರಾಬಲ್ಯದ ಪರಿಣಾಮಕ್ಕೆ ಅನುಗುಣವಾಗಿ ಗಂಗರಾಜ್ಯದ ವಿಸ್ತಾರದಲ್ಲಿ ಏರಿಳಿತ ಕೂಡ ಆಗ್ತಾ ಇತ್ತು. ಇನ್ನು ಗಂಗರ ಒಂದು ವಂಶಾವಳಿಯನ್ನ ನೋಡೋದಾದ್ರೆ ನಾವು ಕೊಂಗಣಿ ವರ್ಮ, ನೀತಿ ಮಾರ್ಗ ಯರಿಯಂಗ, ಮುಷ್ಕರ, ನೀತಿ ಮಾರ್ಗ ಯರಿಯಂಗ, ಹೀಗೆ ಅವರ ವಂಶಾವಳಿಯನ್ನ ಕೂಡ ನಾವು ಕಾಣಬಹುದು. ಇನ್ನು ಗಂಗರಾಜ್ಯ ಸಂಸ್ಥಾಪಕ ಮಹಾರಾಜ ಕೊಂಗಣಿ ವರ್ಮ, ಇವರು ಗಂಗರಾಜ್ಯ ಸಂಸ್ಥಾಪಕರು ಹಾಗೇನೆ ಗಂಗವಂಶದ ಮೂಲ ಪುರುಷ ಅಂತಾನೆ ಹೇಳ್ತಾರೆ. ದಡಿಗ ಎಂಬ ಹೆಸರು ಇದ್ದ ಈತನ ಆಡಳಿತ ಅವಧಿಯನ್ನ ಕ್ರಿಸ್ತಶಕ 325ರಿಂದ 350 ಎಂದು ಅಂದಾಜಿಸಲಾಗಿದೆ. ಈತನು ಜಹ್ನವೇಯ ಅಂದ್ರೆ ಗಂಗಾ ಕುಲದ ಕಣ್ಣಾಯನ ಗೋತ್ರದವನು ಎನ್ನಲಾಗಿದ್ದು, ಶಿಲಾಸ್ತಂಭವನ ಖಡ್ಗವನ ಒಂದೇ ಏಟಿಗೆ ಖಂಡಿಸುವಷ್ಟು ಸಮರ್ಥಶಾಲಿಯಾಗಿದ್ದನು. ಈತನು ಚುರುಕು ಬುದ್ಧಿಯವನಾಗಿದ್ದು ನಾನಾ ಶಾಸ್ತ್ರಗಳ ಆಳವಾದಂತಹ ಅಧ್ಯಯನವನ್ನ ಕೂಡ ಮಾಡಿದ್ದ. ಹಲವಾರು ಯುದ್ಧಗಳನ್ನ ಜಯಿಸಿ ಕೀರ್ತಿಶಾಲಿ ಕೂಡ ಆಗಿದ್ದನು. ಈತನಿಗೆ ಪದ್ಮನಾಭ ಸುತ, ಧರ್ಮ ಮಹಾರಾಜ ಎಂಬ ಬಿರುದುಗಳು ಕೂಡ ಇದ್ವು. ಬಾಣರನ್ನ ಸೋಲಿಸಿದ್ದರಿಂದ ಬಾಣ ದಾವನಲ ಎಂಬ ಬಿರುದು ಕೂಡ ಈತನಿಗೆ ಇತ್ತು. ಸರ್ವ ಧರ್ಮಗಳನ್ನ ಪೋಷಿಸಿದ ಕೊಂಗಣಿ ವರ್ಮನು ತನ್ನ ಜೈನ ಗುರು ಸಿಂಹ ನಂದಿಯ ಸ್ಮರಣಾರ್ಥ ಶಿವಮೊಗ್ಗ ಜಿಲ್ಲೆಯ ಮಂಡಳಿಯಲ್ಲಿ ಚೈತ್ಯಾಲಯವೊಂದನ್ನ ಕಟ್ಟಿಸಿದ್ದನು. ಈತನಿಗೆ ಮಾಧವ ಎಂಬ ಮಗನಿದ್ದು ಆತನನ್ನ 1ನೇ ಮಾಧವ ಅಂತ ಗುರುತಿಸಲಾಗಿದೆ. ಇನ್ನು ಇತಿಹಾಸದ ಪುಟಗಳಲ್ಲಿ ಗಂಗರ ಆಳ್ವಿಕೆಯಂತೂ ಚಿರಸ್ಮರಣೀಯ. 1ನೇ ಮಾಧವ ಮಕ್ಕಳು ಮತ್ತು ಮೊಮ್ಮಕ್ಕಳ ಬಗ್ಗೆ ನಾವು ಮಾತಾಡೋದಾದ್ರೆ ಕೊಂಗಣಿ ವರ್ಮನ ನಂತರ ಅವನ ಮಗ 1ನೇ ಮಾಧವನು ಆಡಳಿತಕ್ಕೆ ಬರ್ತಾರೆ. ಇವನ ಆಡಳಿತ ಅವಧಿ ಬಂದು ಕ್ರಿಸ್ತಶಕ 350ರಿಂದ 375. ಆಡಳಿತದಲ್ಲಿ ಈತನು ತುಂಬಾ ಸಮರ್ಥನಾಗಿರ್ತಾನೆ. ವಿದ್ವಾಂಸರಿಗೆ ಆಶ್ರಯದಾತನಾಗಿರ್ತಾನೆ. ಮಾಧವನ ತಾಮ್ರ ಶಾಸನಗಳು ಮೈಸೂರು ಮತ್ತು ನಿಟ್ಟೂರಿನಲ್ಲಿ ನಮ್ಗೆ ದೊರಕಿವೆ. ಈತನು ರಾಜಧಾನಿಯನ್ನ ಕುವಲಾಲ ಅಂದ್ರೆ ಕೋಲಾರದಿಂದ ತಲಕಾಡಿಗೆ ಬದಲಾಯಿಸ್ತಾನೆ. ಸ್ವತಃ ವಿದ್ವಾಂಸನಾಗಿದ್ದ ಈತನು ದತ್ತಕ ಸೂತ್ರ ಎಂಬ ಗ್ರಂಥವನ್ನ ವೃತ್ತಿಯನ್ನ ಬರೆದಿದ್ದಾನೆಂದು ನಮ್ಗೆ ತಿಳಿಯುತ್ತೆ. ಇವನ ಮಗ ಹರಿವರ್ಮನು ಕ್ರಿಸ್ತಶಕ 375ರಿಂದ 400ರವರೆಗೂ ರಾಜ್ಯ ಆಳಿದನು. ಹರಿವರ್ಮನ 3 ಮಕ್ಕಳಲ್ಲಿ 2ನೇ ಮಾಧವ ಮತ್ತು ವಿಷ್ಣುಗೋಪ ರಾಜ್ಯವಾಳಿದ್ದಾರೆ. 3ನೆಯ ಮಗನೇ ವೀರವರ್ಮ. ಇನ್ನು ತಡಂಗಾಲ ಅಂದ್ರೆ ಇವರನ್ನ 3ನೇ ಮಾಧವ ಅಂತಾರೆ. ವಿಷ್ಣು ಗೋಪನ ಮಗನಾಗಿದ್ದ ಮಾಧವ ಮಲ್ಲ ಯುದ್ಧದಲ್ಲಿ ಪ್ರವೀಣನಾಗಿದ್ದಂತಹ ದೊರೆ ಇವರು. ಬನವಾಸಿಯ ಕದಂಬ ಅರಸರ ಕಾಕುಸ್ಥ ವರ್ಮನ ಮಗಳೊಂದಿಗೆ ಈತನ ವಿವಾಹ ಆಗಿ ಕನ್ನಡದ 2 ರಾಜಮನೆತನಗಳ ನಡುವೆ ಮೈತ್ರಿ ಏರ್ಪಟ್ಟಿತ್ತು. ಈ 2 ರಾಜಮನೆತನಗಳ ಮದುವೆ ಮೈತ್ರಿಯ ಫಲವಾಗಿ ಮಾಧವನಿಗೆ ಅವನೀತ ಎಂಬ ಮಗ ಜನಿಸ್ತಾನೆ. ಸರ್ವ ಧರ್ಮ ಸಹಿಷ್ಣುವಾಗಿದ್ದ ಮಾಧವನು ಎಲ್ಲಾ ಧರ್ಮಗಳಿಗೂ ರಾಜಾಶ್ರಯವನ್ನ ನೀಡಿರ್ತಾನೆ. ಈತ ಜನರಿಂದ ಅಪಾರ ಪ್ರೀತಿ ಆಧಾರಗಳನ್ನ ಗಳಿಸಿದನು ಅಂತ ತಿಳಿಯುತ್ತೆ. ತಡಂಗಾಳ ಎಂಬುದು ಗಂಗರಾಜರಲ್ಲಿ ಈ ರಾಜನೊಬ್ಬನಿಗೆ ಮಾತ್ರ ಇರುವ ವಿಶೇಷ ಬಿರುದು ಆಗಿದೆ. ಈ ಬಿರುದು ನದಿಗೆ ಕಟ್ಟೆ ಕಟ್ಟಿಸಿದ್ದರಿಂದ ಅಥವಾ ತಲಕಾಡಿನ ಊರೊಳಗೆ ನುಗ್ಗುತ್ತಿದ್ದ ನದಿಗೆ ತಡೆ ಹಾಕಿಸಿದ್ದರಿಂದ ಹಾಗೂ ನದಿಯ ನೀರಿಗೆ ತಡೆ ಹಾಕಿ ಕಾಲುವೆಯಲ್ಲಿ ಹರಿಸಿ ಕೃಷ್ಣಗೆ ಪ್ರೋತ್ಸಾಹ ನೀಡಿದ್ದರ ಸೂಚಕವಾಗಿ ಇದೆ. ಇನ್ನು ಹರ ಚರಣಾರವಿಂದ ಪ್ರಸ್ತುತ ಅವನೀತ. ಗಂಗಾ ಕದಂಬ ರಾಜವಂಶಗಳ ಕುಡಿಯಾಗಿದ್ದ ಅವನೀತನು ತನ್ನ 2ನೆಯ ವರ್ಷದಲ್ಲಿಯೇ ತಂದೆಯನ್ನ ಕಳೆದುಕೊಳ್ಬೇಕಾಯ್ತು. ಕ್ರಿಸ್ತಶಕ 469ರಲ್ಲಿ ಪಟ್ಟಕ್ಕೆ ಬಂದು 529ರವರೆಗೆ ಅಂದ್ರೆ ಸುಮಾರು 60 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದನು. ಸ್ವತಂತ್ರರಾಗಲು ಅವಣಿಸುತ್ತಿದ್ದ ಸಾಮಂತರನ್ನ ತನ್ನ 25ನೇ ವಯಸ್ಸಿನಲ್ಲಿಯೇ ಸೋಲಿಸಿ ತನ್ನ ಸಾರ್ವಭೌಮತ್ವವನ್ನು ಪುನರ್ ಸ್ಥಾಪಿಸಿಕೊಳ್ಳುವಲ್ಲಿ ಅವನೀತ ಯಶಸ್ವಿಯಾಗಿದ್ದನು. ವೈಯಕ್ತಿಕವಾಗಿ ಜೈನ ಮತಾವಲಂಬಿಯಾಗಿದ್ದ ಈತ ಸರ್ವಧರ್ಮ ಸಹಿಷ್ಣುವೂ ಆಗಿದ್ದ. ಈತನನ್ನ ಅರಚರಣಾರವಿಂದ ಪ್ರಸೂತ ಎಂದು ಶಾಸನಗಳು ಉಲ್ಲೇಖಿಸಿವೆ. ವಿಜಯ ಕೀರ್ತಿ ಎಂಬ ಜೈನ ಮುನಿ ಈತನ ಶಿಕ್ಷಾ ಗುರುವು ಆಗಿದ್ದನು. ಪುನ್ನಾಟ ದೇಶದ ದೊರೆಯಾದ ಸ್ಕಂದವರ್ಮನ ಮಗಳು ಜ್ಯೇಷ್ಠಾದೇವಿ ಈತನ ಪತ್ನಿ. ಈತನ ಮಗ ದುರ್ವಿನೀತ. ಇನ್ನು ಪಲ್ಲವ ರಾಜರೊಂದಿಗೆ ಸ್ನೇಹ ಸಂಪಾದಿಸಿದ ಈತ ಪಲ್ಲವ ಸಿಂಹ ವಿಷ್ಣುವಿನ ತಾಯಿ ಕಟ್ಟಿಸಿದ ಬಸದಿಯೊಂದಕ್ಕೆ ಭೂದಾನ ಕೂಡ ಮಾಡಿದನು. ಇನ್ನು
ಬಹುಭಾಷಾ ಪಂಡಿತನಾಗಿದ್ದ ಮಹಾರಾಜ ದುರ್ವಿನೀತ ರಾಣಿ ಜ್ಯೇಷ್ಠಾದೇವಿಯಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತೆ ಇತಿಹಾಸ. ಈತನು 50 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ. ಪಲ್ಲವರ ಬೆಂಬಲದೊಂದಿಗೆ ದಂಗೆಗೆದ್ದಿದ್ದ ಬಲ ಸಹೋದರನನ್ನ ಸೋಲಿಸಿ ಅಧಿಕಾರವನ್ನ ದುರ್ವಿನೀತ ಗಳಿಸಿಕೊಳ್ಳಬೇಕಾಯಿತು. ಆಲತ್ತೂರು, ಪೊರಳರೆ, ಪೆಗರ ಮೊದಲಾದಂತಹ ಕಡೆ ನಡೆದ ಯುದ್ಧದಲ್ಲಿ ದುರ್ವಿನೀತ ಯಶಸ್ವಿಯಾಗಿ ಹೋರಾಡ್ತಾನೆ. ಗಂಡು ಮಕ್ಕಳಿಲ್ಲದ ತನ್ನ ಅಜ್ಜ ಪುನ್ನಾಟದ ಸ್ಕಂದವರ್ಮನ ರಾಜ್ಯವು ಈತನ ಕಾಲದಲ್ಲಿ ಗಂಗರಾಜ್ಯಕ್ಕೆ ಸೇರಿಕೊಂಡು ಮತ್ತಷ್ಟು ವಿಶಾಲವಾಗುತ್ತೆ. ಈತನು ಕವಿಗಳಿಗೆ, ಪಂಡಿತರಿಗೆ ಆಶ್ರಯದಾತನಾಗಿದ್ದಷ್ಟೇ ಅಲ್ಲ, ಸ್ವತಃ ಗ್ರಂಥಕರ್ತೃವು ಕೂಡ ಆಗಿರ್ತಾನೆ. ತನ್ನ ಗುರು ಪೂಜಾಪಾದರು ರಚಿಸಿದ ಶಬ್ದಾವತಾರ ಎಂಬ ವ್ಯಾಕರಣ ಗ್ರಂಥಕ್ಕೆ ಹಾಗೂ ದೇವಭಾರತಿ ನಿಬಂಧ ಬದ್ಧಕತೆಗೂ ಕನ್ನಡದಲ್ಲಿ ಟೀಕೆಯನ್ನ ದುರ್ವಿನೀತ ಬರೆದಿರುವುದಾಗಿ ತಿಳಿಯುತ್ತದೆ. ತನ್ನ ಸಮಕಾಲೀನ ಕವಿ ಭಾರವಿಯ ಕಿರುತಾರ್ಜನೀಯದ 15ನೇ ಸರ್ಗಕ್ಕೆ ಟೀಕೆಯನ್ನ ಬರೆದಿದ್ದನು. ಪೈಶಾಚಿ ಭಾಷೆಯ ಬೃಹತ್ ಕಥೆಯ ಸಂಸ್ಕೃತ ರೂಪಾಂತರವು ಈತನದೊಂದೇ ಎಂದು ಹೇಳಲಾಗಿದೆ. ಇನ್ನು ದುರ್ವಿನೀತನ ಮಕ್ಕಳು, ಮೊಮ್ಮಕ್ಕಳು ಮುಷ್ಕರ, ಕೊಲವೀರ, ಶ್ರೀವಿಕ್ರಮ ಮೊದಲಾದ ವಿಷಯಗಳ ಬಗ್ಗೆ ನಾವು ಹೇಳೋದಾದ್ರೆ, ದುರ್ವಿನೀತನ 3 ಮಕ್ಕಳಲ್ಲಿ ಮುಷ್ಕರ ಮತ್ತು ಕೊಲವೀರ ಹೆಸರುಗಳು ಮಾತ್ರ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಇವರಿಬ್ಬರು ರಾಜ್ಯವಾಳಿದ್ದಾರೆ. ಶ್ರೀ ವಿಕ್ರಮನು ಮುಷ್ಕರನ ಮಗ. ಕೊಂಗಣಿ ವೃದ್ಧರಾಜ ಎಂಬ ಬಿರುದಿನ ಮುಷ್ಕರನು ಸಿಂಧು ರಾಜನ ಮಗಳನ್ನ ಮದುವೆ ಆಗ್ತಾನೆ. ಕೊಲವೀರನು ಪಲ್ಲವ ಮತ್ತು ಚಾಳುಕ್ಯ ಅರಸರಿಂದ ಗೌರವಿಸಲ್ಪಡ್ತಾನೆ. ಕೊಲವೀರನ ನಂತರ ಮುಷ್ಕರನ ಮಗ ಶ್ರೀ ವಿಕ್ರಮನು ಕ್ರಿಸ್ತ 629ರಲ್ಲಿ ಪಟ್ಟಕ್ಕೆ ಬಂದು 654ರವರೆಗೆ ರಾಜ್ಯಭಾರ ಮಾಡ್ತಾನೆ. ಶ್ರೀ ವಿಕ್ರಮನ ಕಾಲದಲ್ಲಿ ಗಂಗ ರಾಜಧಾನಿ ತಲಕಾಡಿನಿಂದ ಮುಕುಂದಕ್ಕೆ ಬದಲಾಗುತ್ತೆ. ತ್ರಿವಿಕ್ರಮನು ವಿದ್ಯೆ ಹಾಗೂ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದ. ಚೋಳ ದೊರೆ ಕರಿಕಾಳ ಚೋಳನ ಮಗಳನ್ನ ಮದುವೆಯಾಗಿದ್ದನೆಂದು ತಿಳಿಯುತ್ತೆ. ತ್ರಿವಿಕ್ರಮನಿಗೆ ಭೂವಿಕ್ರಮ ಮತ್ತು ಶಿವಸ್ಮಾರ ಎಂಬ 2 ಗಂಡು ಮಕ್ಕಳು ಕೂಡ ಇದ್ರು ಅನ್ನೋದು ನಮ್ಗೆ ಇತಿಹಾಸ ತಿಳಿಸುತ್ತೆ. ಇನ್ನು ಶ್ರೀ ವಿಕ್ರಮನ ಮೊದಲ ಮಗ ಭೂವಿಕ್ರಮ, ಇವನು ರಾಜ್ಯಭಾರ ಮಾಡಿದ್ದಾನೆ. ಈತನಿಗೆ ಶ್ರೀವಲ್ಲಭ ಎಂಬ ಇನ್ನೊಂದು ಹೆಸರು ಕೂಡ ಇತ್ತು. ಮನೋವಿನೀತ ಎಂಬ ಬಿರುದು ಕೂಡ ಇವನಿಗೆ ಇತ್ತು. ಪಲ್ಲವರಿಗೂ ಚಾಳುಕ್ಯರಿಗೂ ನಡೆದಂತಹ ಭೀಕರವಾದ ವಿಳಂದೆ ಯುದ್ಧದಲ್ಲಿ ಚಾಳುಕ್ಯರ ಪರವಾಗಿ ಹೋರಾಡಿದಂತಹ ಭೂವಿಕ್ರಮನು ಪಲ್ಲವ ರಾಜರನ್ನ ಸೋಲಿಸ್ತಾನೆ. ನಂತರ ಪಟ್ಟಕ್ಕೆ ಬಂದ ಶಿವಮಾರನಿಗೆ ಶಿಷ್ಟಪ್ರಿಯ ಅವನಿ ಮಹೇಂದ್ರ, ಸ್ಥಿರವಿನೀತ, ಲೋಕದೂತ, ದೇವರಾಜ ಇತ್ಯಾದಿ ಬಿರುದುಗಳು ಇದ್ವು. ಎರೆಗಂಗಾ ಎಂಬವರೊಂದಿಗೆ ಸೇರಿ ತೋರೆನಾಡು, ಕೊಂಗೆನಾಡು ಮತ್ತು ಮಲೆನಾಡುಗಳಲ್ಲೂ ತನ್ನ ರಾಜ್ಯವನ್ನ ಶಿವಮಾರ ವಿಸ್ತಾರ ಮಾಡ್ತಾನೆ. ಪಲ್ಲವರ ಆಕ್ರಮಣವನ್ನ ಯಶಸ್ವಿಯಾಗಿ ತಡೆಗಟ್ಟಿ ಅವರಿಂದ ಕಾಣಿಕೆಗಳನ್ನ ಶಿವಮಾರ ಪಡ್ಕೊಳ್ತಾನೆ. ಈತನ ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದರಿಂದ ಶಿವಮಾರನ ನಂತರ ಮೊಮ್ಮಗ ಶ್ರೀ ಪುರುಷನಿಗೆ ಅಧಿಕಾರ ಸಿಗುತ್ತೆ. ಇನ್ನು ಶ್ರೀವಲ್ಲಭ ಮಹಾರಾಜ ತಾತ ಶಿವಮಾರನಿಂದ ನೇರವಾಗಿ ಅಧಿಕಾರ ಪಡೆದುಕೊಂಡ ಶ್ರೀ ಪುರುಷ ಸುದೀರ್ಘ 63 ವರ್ಷಗಳ ಕಾಲ ಗಂಗರಾಜ್ಯವನ್ನ ಆಳ್ತಾನೆ. ದುರ್ವಿನೀತನಂತೆಯೇ ಗಂಗವಂಶದಲ್ಲಿ ಅತ್ಯಂತ ಖ್ಯಾತಿ ಪಡೆದ ರಾಜ ಶ್ರೀ ಪುರುಷ. ಈತನ ರಾಜ್ಯ ಶ್ರೀರಾಜ್ಯ ಅಂತಾನೆ ಹೆಸರಾಗಿತ್ತು. ಸ್ನೇಹಿತರೆ, ನಾವು ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಚಿಕ್ಕ ಬೆಟ್ಟದಲ್ಲಿ ಚಾವುಂಡರಾಯ ಮತ್ತು ಕವಿ ರನ್ನನ ಒಂದು ಮೂರ್ತಿಗಳನ್ನ ನಾವು ನೋಡ್ತೀವಿ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿರುವ ಕವಿ ರನ್ನನ ಹಸ್ತಾಕ್ಷರವನ್ನ ಕೂಡ ನಾವು ಕಾಣ್ತೀವಿ. ಇನ್ನು ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿರುವಂತಹ ಚಾವುಂಡರಾಯನ ಹಸ್ತಾಕ್ಷರವನ್ನ ತಪ್ಪದೆ ನೋಡಿ ನೀವು ಶ್ರವಣ ಬೆಳಗೊಳಕ್ಕೇನಾದ್ರೂ ಭೇಟಿಯನ್ನ ಕೊಟ್ರೆ. ಇನ್ನು ಕವಿ ಕಲಾಪೋಷಕ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜೈನ ಮತೀಯನಾದ ಚಾವುಂಡರಾಯನ ಕಾರ್ಯಕ್ಷೇತ್ರ ಶ್ರವಣ ಬೆಳಗೊಳ. ಈತನು ನೇಮಿ ಚಂದ್ರಮುನಿಯ ಅನುಯಾಯಿಯಾಗಿರ್ತಾನೆ. ಅಜಿತ ಸೇನ ಭಟ್ಟಾರಕರು ಈತನ ಗುರುಗಳಾಗಿರ್ತಾರೆ. ಚಾವುಂಡರಾಯನು ಅಸಮ ಸಾಹಸಿಯು, ಮತ್ಸದ್ದಿ ಆಡಳಿತಜ್ಞನೂ ಆಗಿದ್ದಂತೆ ಘನ ವಿದ್ವಾಂಸನು, ಧರ್ಮ ಬೀರುವು, ಕಲಾಪೋಷಕನು ಕೂಡ ಆಗಿದ್ದ. ಸ್ವತಃ ಕವಿಯಾದ ಈತ ಗದ್ಯ ಪ್ರಧಾನವಾದ ಷಷ್ಠಿ ಲಕ್ಷಣ ಮಹಾಪುರಾಣ ಅಂದ್ರೆ ಚಾವುಂಡರಾಯ ಪುರಾಣ ಗದ್ಯ ಗ್ರಂಥವನ್ನ ಕ್ರಿಸ್ತಶಕ 978ರಲ್ಲಿ ರಚಿಸಿದ್ದಾನೆ. ಜೈನ ಪರಂಪರೆಯ 24 ತೀರ್ಥಂಕರರೇ ಮೊದಲಾದ 63 ಶಲಾಕಾ ಪುರುಷರ ಚರಿತ್ರೆಯನ್ನ ಈ ಮಹಾಗ್ರಂಥ ಒಳಗೊಂಡಿದೆ. ವಿದ್ಯಾರ್ಜನೆಗಾಗಿ ಶ್ರವಣ ಬೆಳಗೊಳಕ್ಕೆ ಬಂದ ಯುವ ಕವಿ ರನ್ನನಿಗೆ ಆಶ್ರಯ ನೀಡಿ ಅಜಿತ ಸೇನ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡಲು ಅನುಕೂಲ ಮಾಡಿಕೊಡ್ತಾನೆ. ರನ್ನನು ತನ್ನ ಅಜಿತ ಪುರಾಣದಲ್ಲಿ ಗೊಮ್ಮಟನ ಮೊದಲ ಮಸ್ತಕಾಭಿಷೇಕ
ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯನ್ನ ಸ್ಮರಿಸಿದ್ದಾನೆ. ರನ್ನ ಚಾವುಂಡರಾಯನ ಕುರಿತಾಗಿಯೇ ಪರಶುರಾಮ ಚರಿತ ಎಂಬ ಕಾವ್ಯ ಬರೆದಿದ್ದನೆಂದು, ಚಾವುಂಡರಾಯನ ಗೌರವಾರ್ಥವಾಗಿಯೇ ತನ್ನ ಮಗನಿಗೆ ರಾಯ ಎಂದು ಹೆಸರಿಟ್ಟಿದ್ದನೆಂದು ತಿಳಿಯುತ್ತದೆ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿ ಚಾವುಂಡರಾಯ ಮತ್ತು ರನ್ನ ಇವರ ಹಸ್ತಾಕ್ಷರಗಳನ್ನ ನಾವು ಕಾಣಬಹುದು. ಇನ್ನು ನಾವು ಗೊಮ್ಮಟೇಶ್ವರ, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿಯನ್ನ ನೋಡಿದಾಗ, ಗೊಮ್ಮಟೇಶ್ವರ ಶಿಲ್ಪದ ಕೆತ್ತನೆಯ ಒಂದು ಅದ್ಭುತವನ್ನ ನಾವು ಕಣ್ತುಂಬಿಕೊಂಡಾಗ, ಚಾವುಂಡರಾಯನು ಶ್ರವಣ ಬೆಳಗೊಳದ ವಿಂಧ್ಯಗಿರ ಬೆಟ್ಟದ ಮೇಲೆ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಅಂದ್ರೆ ಬಾಹುಬಲಿ ಮಹಾಮೂರ್ತಿಯ ನಿರ್ಮಾಪಕ ಅಂತ ನಮ್ಗೆ ಇತಿಹಾಸ ಹೇಳುತ್ತೆ. ತನ್ನ ತಾಯಿ ಕಾಳಲಾದೇವಿಯ ಆಶಯ ಮತ್ತು ಪ್ರೇರಣೆಯಿಂದ ಬಾಹುಬಲಿಯ ತ್ಯಾಗ, ಅಹಿಂಸೆ, ವೈರಾಗ್ಯ ಮತ್ತು ಆತ್ಮ ವಿಜಯದ ಸಂದೇಶವನ್ನ ಜಗತ್ತಿಗೆ ಸಾರುವ ಉದ್ದೇಶದಿಂದ ಈ ಮಹಾಮೂರ್ತಿಯ ನಿರ್ಮಾಣಕ್ಕೆ ಚಾವುಂಡರಾಯ ಕಾರಣರಾಗಿದ್ದಾನೆ. ಗೊಮ್ಮಟೇಶ್ವರನ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಸ್ವತಂತ್ರವಾಗಿ ನಿಂತಿರುವ ಏಕಶಿಲಾ ಶಿಲ್ಪಗಳಲ್ಲಿ ಒಂದಾಗಿದೆ. ಕ್ರಿಸ್ತ ಶಕ ಸುಮಾರು 981ರಲ್ಲಿ ಪೂರ್ಣಗೊಂಡ ಕನಿಷ್ಠ 5-6 ವರ್ಷಗಳಲ್ಲಿ ಅರಳಿರಬಹುದಾದ ಈ ಕಲಾಕುಸುಮದ ಶಿಲ್ಪಿಗಳು ಯಾರು ಎಂಬುದು ಸ್ಪಷ್ಟವಿಲ್ಲ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ಉತ್ಸವವು ಚಾವುಂಡರಾಯನ ಶಾಶ್ವತ ಕೊಡುಗೆಯನ್ನ ನಮಗೆ ನೆನಪಿಸುತ್ತದೆ. ಗೊಮ್ಮಟೇಶ್ವರನ ಮಹಾಮೂರ್ತಿಯು ಇಂದು ಕರ್ನಾಟಕದ ಸಾಂಸ್ಕೃತಿಕ ವೈಭವ ಸಂಕೇತ ಹಾಗೂ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಗೊಮ್ಮಟನಂತೆ ಚಾವುಂಡರಾಯನು ಕೂಡ ಅಜರಾಮರನಾಗಿದ್ದಾನೆ. ಇನ್ನು ಗಂಗರ ರಾಜಲಾಂಛನ ಬಗ್ಗೆ ನಾವು ನೋಡೋದಾದ್ರೆ, ಅವರ ರಾಜಲಾಂಛನ ಅಥವಾ ಮುದ್ರೆ ಬಂದು ಮದಗಜ. ಪ್ರಾರಂಭದಲ್ಲಿ ಆನೆ ಮಾತ್ರ ಈ ಮುದ್ರೆಯಲ್ಲಿ ಇತ್ತು. ಗಂಗರಾಜರು ಸ್ಥಳೀಯರು ಎಂಬುದಕ್ಕೆ ಅವರ ಗಜ ಲಾಂಛನವು ಪ್ರಮುಖ ಆಧಾರ ಆಗಿದೆ. ಕಾಲ ಕಳೆದಂತೆ ಆನೆಯ ಮೇಲೆ ರಾಜ, ಮೇಲೆ ಛತ್ರಿ, ಇಕ್ಕಳೆಗಳಲ್ಲಿ ಸೂರ್ಯ, ಚಂದ್ರ, ಚಾಮರಗಳು, ದೀಪದ ಮುದ್ರೆ, ದೀಪದ ಕಂಬಗಳು, ಶಂಖ, ಚಕ್ರ, ಕತ್ತಿ ಅಥವಾ ದಂಡ ಮತ್ತು ಸ್ವಸ್ತಿ ಚಿಹ್ನೆ ಕೆಳಗೆ ಶ್ರೀಗಂಗಾ ಕಂದರ್ಪ ಎಂಬ ಕನ್ನಡ ಲಿಪಿಯ ಬರಹ ಸೇರ್ಪಡೆಗೊಂಡ ರಾಜಲಾಂಛನವಾಗಿದೆ. ಇದೇ ಮುದ್ರೆನ ಗಂಗರ ತಾಮ್ರಪಟಗಳು, ಶಾಸನಗಳು, ನಾಣ್ಯಗಳು ಮತ್ತು ದೇವಾಲಯಗಳಲ್ಲಿ ನಾವು ಕಾಣಬಹುದು. ಆನೆಗಳು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ವಿಕಾಸವಾಗಿ ಉಳಿದು ಬಂದಿರುವಂತಹ ಅಗಾಧತೆಗೆ, ಬಲಕ್ಕೆ ಮತ್ತು ಗಾಂಭೀರ್ಯಕ್ಕೆ ಹೆಸರಾದ ಪ್ರಾಣಿ. ಗಜ ಗಾಂಭೀರ್ಯ ಎಂಬ ನಾಣ್ಣುಡಿಯೇ ಕನ್ನಡದಲ್ಲಿ ಇದೆ. ಶ್ರೀಗಂಧ ಬೆಳೆಯುವ ನಾಡಿನಲ್ಲಿ ಉತ್ತಮವಾದ ಆನೆಗಳು ಇರುತ್ತವೆಂದು ಹಸ್ತವಿದ್ಯಾರ್ಣವ ಗ್ರಂಥದಲ್ಲಿ ಹೇಳಿರುವಂತೆ ಕರ್ನಾಟಕವು ಶ್ರೀಗಂಧದ ನಾಡಾಗಿರುವುದು, ಇಲ್ಲಿ ಆನೆಯ ಸಂತತಿ ಸಮೃದ್ಧವಾಗಿ ಬದುಕಿರುವುದು, ಗಂಗರ ಲಾಂಛನದಲ್ಲಿ ಆನೆ ಸೇರಿರುವುದು ಒಂದಕ್ಕೊಂದು ಅರ್ಥಪೂರ್ಣವಾಗಿ ಇದೆ. ಆನೆಗಳನ್ನ ಪಳಗಿಸುವುದು, ಸಾಕುವುದು, ಅವುಗಳ ಒಡೆತನ ಪಡೆಯುವುದು ಪ್ರತಿಷ್ಠೆಯ ವಿಷಯವಾಗಿತ್ತು. ಅದನ್ನೇ ಲಾಂಛನವನ್ನಾಗಿ ಹೊಂದಿದ್ದ ಗಂಗವಂಶದ ದೊರೆ ಶ್ರೀ ಪುರುಷನಿಗೆ ಅವುಗಳ ಬಗ್ಗೆ ವಿಶೇಷ ಆಸಕ್ತಿ ಬೆಳೆದು ಗಜಶಾಸ್ತ್ರ ಎಂಬ ಗ್ರಂಥವನ್ನ ದೊರೆ ಶಿವಮಾರ ಗಜಾಷ್ಟಕ ಪದ್ಯವನ್ನ ರಚಿಸಿದ್ದಾರೆ. ಇನ್ನು ಗಂಗರ ರಾಜಧಾನಿಗಳು ಬಂದು ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ಅವರು ಸಾಕಷ್ಟು ಭದ್ರತೆಯನ್ನ ಕೂಡ ಮಾಡಿಕೊಂಡಿದ್ರು. ಇನ್ನು ಚಾವುಂಡರಾಯನ ಬಸದಿಯನ್ನ ಕೂಡ ನಾವು ಕಾಣ್ತೀವಿ. ಗಂಗಾ ದೊರೆಗಳ ಮಂತ್ರಿ ದಂಡನಾಯಕನು ಸ್ವತಃ ಕವಿಯೂ ಕಲಾವಿದರ ಪೋಷಕನೂ ಆಗಿದ್ದಂತಹ ಗಂಗಾ ದೊರೆಗಳಿಂದ ರಾಯ ಎಂದು ಕವಿ ರನ್ನನಿಂದ ಸಮರ ಪರಶುರಾಮ ಎಂದು ಗೌರವಿಸಲ್ಪಟ್ಟಿದ್ದ ಚಾವುಂಡರಾಯನ ಸ್ಮರಣಾರ್ಥ ಜೈನ ಬಸದಿ ಇದಾಗಿದೆ. ಇದರ ನಿರ್ಮಾಣ ಕಾರ್ಯವು ಗಂಗದೊರೆ 4ನೇ ರಾಚಮಲ್ಲರ ಆಳ್ವಿಕೆ ಕಾಲದಲ್ಲಿ ಆರಂಭ ಆಗಿ ಚಾವುಂಡರಾಯನ ರಾಜನಾದ ಜಿನದೇವನಿಂದ ಪೂರ್ಣಗೊಂಡಿತು. ಈ ಸುಂದರ ದ್ರಾವಿಡ ಶೈಲಿಯ ದ್ವಿತಳ ಅಂದ್ರೆ 2 ಮಹಡಿಯ ದೇವಸ್ಥಾನದ ಕೆಳ ಮಹಡಿಯಲ್ಲಿ ಜೈನ ಧರ್ಮದ 22ನೇ ತೀರ್ಥಂಕರರಾದ ನೇಮಿನಾಥರ ವಿಗ್ರಹ ಹಾಗೂ ಮೇಲಿನ ಮಹಡಿಯಲ್ಲಿ ಪಾರ್ಶ್ವನಾಥರ ವಿಗ್ರಹ ಇದೆ. ಚಾವುಂಡರಾಯನಿಗೆ ಬೊಪ್ಪ ಎಂಬ ಮತ್ತೊಂದು ಹೆಸರು ಇದ್ದುದರಿಂದ ಈ ಬಸದಿಯನ್ನ ಸ್ಥಳೀಯವಾಗಿ ಬೊಪ್ಪ ಚೈತ್ಯಾಲಯ ಎಂದು ಕೂಡ ಕರೆಯಲಾಗುತ್ತೆ. ಸಹಸ್ರಮಾನಕ್ಕೆ ಸಾಕ್ಷಿಯಾಗಿರುವ ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಪಕರಾದ ಚಾವುಂಡರಾಯನ ಹೆಸರಿನ ಈ ಕಲಾ ದೇಗುಲಕ್ಕೆ ಈಗ ಪುಷ್ಪ ನಮನ ಸಲ್ಲುತ್ತಿದೆ. ಇನ್ನು ನಾಗೇಶ್ವರ ದೇವಾಲಯ ಬೇಗೂರು.
ಇಂದು ಬೆಂಗಳೂರು ಮಹಾನಗರ ಭಾಗವಾಗಿರುವ ಬೇಗೂರು ಕ್ರಿಸ್ತಶಕ 7-8ನೇ ಶತಮಾನದಿಂದ ಪ್ರವರ್ಧಮಾನಕ್ಕೆ ಬಂದಿರುವ ಗಂಗರಾಜರ ಆಡಳಿತದಲ್ಲಿ ಪ್ರಮುಖವಾಗಿದ್ದ ಶಾಸನೋಕ್ತ ಬೆಂಪೂರು ಇಲ್ಲಿನ ನಾಗೇಶ್ವರ ಅಥವಾ ನಾಗನಾಥೇಶ್ವರ ದೇವಾಲಯವನ್ನ ಗಂಗರಾಜ ಎರೆಗಂಗನು ಆಳ್ವಿಕೆಯಲ್ಲಿ ಕ್ರಿಸ್ತಶಕ 843-870ರಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯದ ಆವರಣದಲ್ಲಿ 5 ದೇವಾಲಯಗಳು ಇದ್ದು ಪಂಚಲಿಂಗೇಶ್ವರ ದೇವಾಲಯ ಅಂತಾನೆ ಖ್ಯಾತಿ ಪಡೆದಿದೆ. ಗಂಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳ ವಿಶಿಷ್ಟತೆಗೆ ಸುಮಾರು 1200 ವರ್ಷಗಳಿಂದ ಸಾಕ್ಷಿಯಾಗಿರುವ ಈ ದೇವಾಲಯಕ್ಕೆ ಇಂದು ಪುಷ್ಪ ನಮನ ಸಲ್ಲುತ್ತಾ ಇದೆ. ಶ್ರೀ ಗೊಮ್ಮಟೇಶ್ವರ ದೊಡ್ಡ ಬೆಟ್ಟ ಶ್ರವಣಬೆಳಗೊಳ ಕ್ರಿಸ್ತಶಕ 10ನೇ ಶತಮಾನದ ಗಂಧದ ದೊರೆಗಳ ಕಾಲದಲ್ಲಿ ಚಾವುಂಡರಾಯನ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಥಿಯೋಡೋಲೈಟ್ ಉಪಕರಣದ ಪ್ರಕಾರ ಸುಮಾರು 58.8 ಅಡಿ ಎತ್ತರ. ಸ್ನೇಹಿತರೆ, ಸಮರ ಪರಶುರಾಮ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗಂಗ ಸಾಮ್ರಾಜ್ಯದ ಮಹಾನ್ ದಂಡನಾಯಕ ಮತ್ತು ಮಂತ್ರಿ ಚಾವುಂಡರಾಯ. ಗಂಗರ ಆಸ್ಥಾನದಲ್ಲಿ ಮಂತ್ರಿಯೂ ದಂಡನಾಯಕನೂ ಆಗಿದ್ದ ಬ್ರಹ್ಮ ಕ್ಷತ್ರಿಯ ರಾಜವಂಶಜನಾದ ಚಾವುಂಡರಾಯ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನ ಪಡೆದಿದ್ದಾನೆ. ಈತನ ಮೂಲ ಹೆಸರು ಬಂದು ಚಾವುಂಡರಾಜ. ಆದರೆ ತನ್ನ ಅಖಂಡ ಸ್ವಾಮಿ ನಿಷ್ಠೆಗಾಗಿ ಗಂಗ ಅರಸರಿಂದ ರಾಯ ಎಂಬ ಗೌರವವನ್ನ ಪಡೆದುಕೊಂಡ ಈತ ಚಾವುಂಡರಾಯನೆಂದೇ ಖ್ಯಾತನಾಗ್ತಾನೆ. ಗಂಗ ರಾಜರಾದ 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲ ಅವರ ಆಪ್ತ ಮಂತ್ರಿ ಹಾಗೂ ಸೇನಾಧಿಪತಿಯಾಗಿ ಸೇವೆ ಸಲ್ಲಿಸಿದನು. ಅನೇಕ ಯುದ್ಧಗಳಲ್ಲಿ ಗಂಗ ಸಾಮ್ರಾಜ್ಯಕ್ಕೆ ವಿಜಯ ತಂದುಕೊಟ್ಟು ರಾಜ್ಯದ ಗಡಿಗಳನ್ನ ರಕ್ಷಿಸುವಲ್ಲಿ ಚಾವುಂಡರಾಯ ಪ್ರಮುಖ ಪಾತ್ರ ವಹಿಸಿದ್ದನು. ಗಂಗ ಮಾರಸಿಂಹನೊಂದಿಗೆ ಸೇರಿ ಬಂಕಾಪುರದಲ್ಲಿ ರಾಷ್ಟ್ರಕೂಟ 3ನೇ ಕೃಷ್ಣನ ಮೊಮ್ಮಗ 4ನೇ ಇಂದ್ರನಿಗೆ ಪಟ್ಟಾಭಿಷೇಕ ಮಾಡುವಲ್ಲಿ ಚಾವುಂಡರಾಯನ ಪಾತ್ರವೂ ಕೂಡ ಇತ್ತು. ಜೈನ ಧರ್ಮದ ಮಹಾನ್ ಪೋಷಕನಾಗಿ ಅನೇಕ ಬಸದಿಗಳು, ದೇವಾಲಯಗಳು, ಕೆರೆಗಳು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಚಾವುಂಡರಾಯ ನಿರ್ಮಿಸಿದ್ದಾನೆ. ದಕ್ಷ ಆಡಳಿತಗಾರರಾಗಿ ರಾಜ್ಯದಲ್ಲಿ ಶಾಂತಿ, ಸುಭದ್ರತೆ ಮತ್ತು ಉತ್ತಮ ಆಡಳಿತವನ್ನ ಕಾಪಾಡಿದ್ದ ಚಾವುಂಡರಾಯನಿಗೆ ಸಮರ ಪರಶುರಾಮ ಎಂಬ ಬಿರುದು ಕೂಡ